ಪ್ರಿಯರೇ, ನಾವು ಕೆಲವು ದಿನದಿಂದ ಧ್ಯಾನ ಮಾಡ್ತಾ ಇದ್ದೇವೆ. ದೇವರ ಮೇಲೆ ನಾವು ಪೇಷನ್ಸ್ ಆಗಿ ತಾಳ್ಮೆಯಿಂದ ಕಾಯ್ಕೊಂಡಿದ್ರೆ ದೇವರ ಆಶೀರ್ವಾದಗಳು ಹೇಗೆ ಅಂತ ಹೇಳಿ, ಮತ್ತು ಅದನ್ನು ನೋಡ್ತಾ ಇದ್ದೇವೇನೆಂದರೆ, ಈ ದಿನಮಾನ ಕಾಲದಲ್ಲಿ ಯಾರಿಗೂ ಪೇಷನ್ಸ್ ಇಲ್ಲದ ಸಮಯದಲ್ಲಿ ನಮ್ಮ ದೇವರು ಬದಲಾವಣೆ ಆಗೋದಿಲ್ಲ. ಅವರು ಏನೇ ಮಾಡಬೇಕಾದ್ರೆ ಅವರ ಸಮಯಕ್ಕೇ ಅವ್ರು ಮಾಡ್ತಾರೆ. ಪ್ರಿಯರೇ, ನಾವು ನೋಡಿದ್ದೇವೇನೆಂದರೆ, ತಾಳ್ಮೆಯಿಂದ ದೇವರ ಮೇಲೆ ಆತ್ಕೊಂಡಿದ್ರೆ ನಮಗೆ ಖಂಡಿತವಾಗಿ ವಿಲ್ ಎಂಡ್ಯೂರ್ ಆ್ಯಂಡ್ ವಿ ವಿಲ್ ಗೆಟ್ ವಾಟ್ ಗಾಡ್ ವಾಂಟ್ಸ್ ಅಸ್ ಟು ಗೆಟ್. ಅಷ್ಟೇ ಅಲ್ಲ, ದೇವರ ಮೇಲೆ ನಮಗೆ ನಂಬಿಕೆ ಆಗುತ್ತೆ, ಮತ್ತು ನಮ್ಮ ಸ್ಪಿರಿಚುವಲ್ ಗ್ರೋತ್ ಆಗುತ್ತೆ. ಅದೇ ಸಮಯದಲ್ಲಿ ದೇವರ ಮೇಲೆ ಆತ್ಕೊಳ್ಳೋದು ನಾವು ಕಲಿತೇವೆ. ಪ್ರಿಯರೇ, ಯಾರೋ ಒಬ್ಬರು ಸೇವಕರು ಪ್ರಸಂಗ ಮಾಡುವಾಗ ಹೇಳ್ತಾ ಇದ್ದಾರೆ ಅಂದರೆ, ನಮಗೆ ಬೇಗ ನಾವು ಏನೇ ಒಂದು ಸಂಗತಿ ಒಂದು ಕಷ್ಟಪಡದೆ ನಮಗೆ ಸಿಕ್ಕಿದರೆ ನಮ್ಮ ಈಗೋ ಮೇಲೆ ಹೋಗುತ್ತೆ. ಆದರೆ ತಾಳ್ಮೆಯಿಂದ ಕಾದು ಕಷ್ಟಪಟ್ಟು ನಮಗೆ ಒಂದು ವಸ್ತು ಸಿಕ್ಕಿದರೆ ನಾವು ಮೆಚ್ಯೂರ್ ಆಗುತ್ತೆ. ಅದು ನಾವು ನೋಡ್ತೇವೆ. ಎಷ್ಟೋ ಸಮಯದಲ್ಲಿ ನಾವು ಯಾವುದೇ ಒಂದು ಸಂಗತಿಗೆ ನಾವು ಶ್ರಮಪಟ್ಟು ಆ ವಸ್ತು ನಾವು ಪಡ್ಕೊಂಡ್ರೆ ಅದು ವ್ಯಾಲ್ಯೂ ನಮಗೆ ಇರುತ್ತೆ. ಆ ವಿಷಯದಲ್ಲಿ ನಾವು ಮೆಚ್ಯೂರ್ ಆಗ್ತೇವೆ. ಇನ್ನೊಬ್ಬರಿಗೆ ನಮಗೆ ಆ ವಿಷಯ ಹೇಳಲಿಕ್ಕೆ ಸಹ ನಮಗೆ ಒಂದು ಬೇಸ್ ಇರುತ್ತೆ. ಪ್ರಿಯರೇ, ಈಗ ನಮ್ಮ ಮಕ್ಕಳು ದೊಡ್ಡವರಾಗಿ ಅವ್ರು ಕೆಲಸ ಮಾಡಲಿಕ್ಕೆ ಹೋದಾಗ ಅವರು ಯಾವಾಗ ಸ್ಪೆಂಡ್ ಮಾಡಲಿಕ್ಕೆ ಪ್ರಾರಂಭ ಆಗ್ತಾರೆ, ಎಷ್ಟೋ ತಾಯಂದಿರು ಬಂದು ಹೇಳ್ತಾರೆ ಏನೆಂದರೆ, ಅವರು ಸ್ಪೆಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಅವರ ಬಜೆಟ್ ಇರುತ್ತೆ, ಅವರು ಅದ ತಕ್ಕಂಗೆ ಅವರು ಖರ್ಚು ಮಾಡ್ತಾರೆ, ಅವರ ಲಿಮಿಟ್ ಇರುತ್ತೆ ಅಂತ ಹೇಳಿ ತಾಯಂದಿರು ಶೇರ್ ಮಾಡ್ತಾರೆ. ಅದೇ ಅವ್ರು ಹೇಳ್ತಾರೆ, ನಾವು ಅವರನ್ನು ಬೆಳೆಸಬೇಕಾದ್ರೆ ಅವ್ರಿಗೆ ಯಾವುದೋ ವ್ಯಾಲ್ಯೂನೂ ಇರಲಿಲ್ಲ. ಏನು ತೋರಿಸ್ತದೇನೆಂದರೆ, ಶ್ರಮಪಟ್ಟರು, ಇಡೀ ತಿಂಗಳು ಕೆಲಸ ಮಾಡಿದರು, ಅವರು ಕಷ್ಟಪಟ್ಟದಕ್ಕೆ 2 ಕಾಸು ಕೈಯಲ್ಲಿ ಬಂದಾಗ ಆ ವಿಷಯಕ್ಕೆ ಅವರು ಇಷ್ಟು ಮೆಚ್ಯೂರ್ ಆಗಿಬಿಡ್ತಾರೆ. ಪ್ರಿಯರೇ, ನಾವು ಯೋಚನೆ ಮಾಡ್ಬೋದು, ಅಯ್ಯೋ ನಾವು ಯಾಕೆ ಕಾಯಬೇಕು, ಹೌ ಮಚ್ ಶುಡ್ ವಿ ಗೋ ಥ್ರೂ, ಹೌ ಮಚ್ ವಿ ಶುಡ್ ವೇಟ್ ಪೇಷಂಟ್ಲಿ. ಅನೇಕರಿಗೆ ಈ ಪ್ರಶ್ನೆ ಇದೆ ಅಂದರೆ, ಇಷ್ಟು ದಿವಸ ನಾವು ಕಾಯೋದು, ಇಷ್ಟು ದಿವಸದಿಂದ ನಾವು ದೇವರ ಮೇಲೆ ಆತ್ಕೊಳ್ಳೋದು, ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕುವುದಿಲ್ಲಲ್ಲ. ಇಲ್ಲ, ಹಾಗೆ ಇಲ್ಲವೇ ಇಲ್ಲ ಪ್ರಿಯರೇ. ಖಂಡಿತವಾಗಿ ನಾವು ಮಾಡಿದ ಪ್ರಾರ್ಥನೆ, ಮೊದಲನೇ ಸರ್ತಿ ಮಾಡಿದ ಪ್ರಾರ್ಥನೆಯೇ ದೇವರ ಬಳಿಗೆ ಏರಿ ಬರುತ್ತೆ. ಯಾಕೆಂದರೆ ಯಾಕೋಬನಿಗೆ ಕೊಟ್ಟ ಕನಸು ನಮಗೆಲ್ಲರಿಗೆ ಗೊತ್ತಿದೆ. ಆ ಏಣಿದಲ್ಲಿ ದೇವದೂತರು ಮೇಲೆ ಹೋಗೋದು, ಕೆಳಗೆ ಬರುವುದು, ನಮ್ಮ ಪ್ರಾರ್ಥನೆಗಳನ್ನು ತಗೊಂಡು ಹೋಗೋದು, ಪ್ರಾರ್ಥನೆಗೆ ಉತ್ತರ ತಗೊಂಡು ಬರ್ತಾರೆ. ಪ್ರಿಯರೇ, ಎಲ್ಲ ಪ್ರಾರ್ಥನೆ ಬೇಡಿಕೆ ಒಂದೇ ಥರದಲ್ಲಿ ಉತ್ತರ ಆಗಲ್ಲ. ಕೆಲವು ಪ್ರಾರ್ಥನೆ ಬೇಡಿಕೆ ಬೇಗನೆ ಉತ್ತರ ಸಿಗ್ಬಿಡುತ್ತೆ, ಕೆಲವು ಪ್ರಾರ್ಥನೆ ಬೇಡಿಕೆ ಒಂದು ಸ್ವಲ್ಪ ಸಮಯ ನಂತರ ಆಗುತ್ತೆ, ಕೆಲವು ಪ್ರಾರ್ಥನೆ ಬೇಡಿಕೆ ಸ್ವಲ್ಪ ಸಮಯ ಜಾಸ್ತಿ ಹಿಡಿತದೆ. ಆದರೆ ಇವೆಲ್ಲ ಏರಿಯಾಗಳಲ್ಲಿ ಏನಾಗುತ್ತೆ ಅಂದರೆ, ನಮಗೆ ಮೆಚ್ಯೂರಿಟಿ ಬರುತ್ತೆ. ನಾವು ಕಾದು ದೇವರ ಮೇಲೆ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಈ ಒಂದು ವಿಷಯಕ್ಕೆ ದೇವರಿಂದ ದೂರ ಹೋಗ್ತಾರೆ. ಅವ್ರಿಗೆ ನಾವು ಏನೂ ಹೇಳಲಿಕ್ಕೆ ಆಗಲ್ಲ, ಅವ್ರಿಗೆ ನಾವು ಇಮ್ಮೆಚ್ಯೂರ್ ಅಂತ ಹೇಳ್ಬೋದು. ಯಾಕೆಂದರೆ ದೇವರನ್ನು ಬಿಟ್ಟು ಹೋದರೆ ನಮಗೆ ಉತ್ತರ ಇಲ್ಲ. ಪ್ರಿಯರೇ, ನಮಗೆ ಉತ್ತರ ಇರುವುದೇ ಸ್ವಾಮಿಯಲ್ಲಿ. ಆತನ ಮೇಲೆ ಆತ್ಕೊಂಡಿದ್ರೆ ಖಂಡಿತವಾಗಿ ನಮಗೆ ಒಂದಿಲ್ಲ ಒಂದು ದಿವಸ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕುತ್ತೆ. ಆದರೆ ನಾವು ತಾಳ್ಮೆಯಿಂದ ಸ್ವಾಮಿ ಬಳಿಗೆ ಬಂದರೆ ದೇವರ ವಾಕ್ಯ ಏನು ಹೇಳುತ್ತೆ, ಏನು ಆಶೀರ್ವಾದ ಇದೆ. ಮೊದಲನೇ ಆಶೀರ್ವಾದ ಯೆಶಾಯನ ಬರೆದ ಗ್ರಂಥ ದ ಬುಕ್ ಆಫ್ ಐಸಾಯ ಚಾಪ್ಟರ್ 40. ನಮಗೆಲ್ಲರಿಗೆ ಗೊತ್ತಿದ್ದ ವಚನ, ಅನೇಕರಿಗೆ ಬಾಯ್ಪಟ್ಟನ್ನು ಇರುವ ವಚನ. ಐಸಾಯ ಚಾಪ್ಟರ್ 40 and verse 31. But they that wait upon the Lord shall renew their strength. They shall mount up with wings as eagles. They shall run and not be weary, and they shall walk and not faint. ಪ್ರಿಯರೇ, ನಮ್ಮ ದೇವರ ಮೇಲೆ ಆತ್ಕೊಳ್ಳೋದು, ಈ ವಿಷಯವನ್ನು ದೇವರ ಮೇಲೆ ಆತ್ಕೊಳ್ಳೋದು ಏನಿದೆಯಲ್ಲ, ದೇ ಹ್ಯಾವ್ ಕಂಪೇರ್ಡ್ ದ್ಯಾಟ್ ಟು ಎನ್ ಈಗಲ್. ಹದ್ದಿಗೆ ಒಂದು ಕಂಪೇರ್ ಮಾಡಿದ್ದಾವೆ. ನಾವೆಲ್ಲ ಹದ್ದುಗಳನ್ನು ನೋಡ್ತೇವೆ. ಆ್ಯಕ್ಚುಲಿ ನಾವು ಇಲ್ಲಿ ನಮ್ಮ ಸಿಟಿ ಒಳಗೆ ನೋಡ್ತಾ ಇರೋದು ಅದು ಹದ್ದುಗಳಲ್ಲ, ಅದು ಕೈಟ್ ಅಂತ ಹೇಳ್ಬೋದು. ಅದು ಬೇರೆ ಥರದ ಒಂದು ಪಕ್ಷಿ. ಆದರೆ ನಿಜವಾದ ಹದ್ದು ನಾವು ನೋಡಬೇಕಾದ್ರೆ ಅದು ಮೇಲಕ್ಕೆ ಏರುತ್ತೆ. ಪ್ರಿಯರೇ, ಅದರ ರೆಕ್ಕೆಗಳಲ್ಲಿ ಇಷ್ಟು ಒಂದು ಶಕ್ತಿ ಇರುತ್ತೆ ಏನೆಂದರೆ, ಆ ಒಂದು ಹದ್ದಿಗೆ, ದಟ್ ಈಗಲ್ ಹ್ಯಾಸ್ ಸೋ ಮಚ್ ಸ್ಟ್ರೆಂತ್ ಇನ್ ಇಟ್ಸ್
ವಿಂಗ್ಸ್, ಅದು ಸ್ಟ್ರೆಂತು ಮೊದಲು ಇರುವ ಸ್ಟ್ರೆಂತ್ಗಿಂತ ಆಮೇಲೆ ಅದಕ್ಕೆ ಹೊಸ ಬಲ ಬರುತ್ತೆ. ಯಾವಾಗ ಹೊಸ ಬಲ ಬರುತ್ತೆ ಅಂದರೆ ಆ ಹದ್ದು ಹಾರ್ತಾ ಇರಬೇಕಾದ್ರೆ ಒಂದು ಕಾಲ ಬರುತ್ತೆ, ಅದು ವಿಂಗ್ಸು ಸೋತು ಹೋಗಲಿಕ್ಕೆ ಪ್ರಾರಂಭ ಆಗುತ್ತೆ, ಅದು ವಿಂಗ್ಸ್ ಹೆವಿ ಆಗುತ್ತೆ, ಅದು ಫೆದರ್ಸ್ ಏನಿದೆ ಅಲ್ಲ ಆ ಪಕ್ಕೆಗಳು ಹೆವಿ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಆವಾಗ ಈ ಹದ್ದೇನು ಮಾಡುತ್ತೇನೆ ಅಂದರೆ ಇಟ್ ಗೋಸ್ ಟು ಎನ್ ಐಸೋಲೇಟ್ ಪ್ಲೇಸ್, ಇಟ್ ಐಸೋಲೇಟ್ಸ್ ಇಟ್ ಸೆಲ್ಫ್. ಒಂದು ಬೆಟ್ಟದ ಮೇಲೆ ಹೋಗಿ ಯಾರೂ ಇಲ್ಲ, ಒಂದೇ ಒಂದು ಹದ್ದು ಹೋಗಿ ಆ ಬೆಟ್ಟ ಮೇಲೆ ಕುತ್ಕೊಂಡು ಪ್ರತಿಯೊಂದು ಫೆದರನ್ನು ಕಿತ್ತಿ ತೆಗೆದು ಎವ್ರಿ ಫೆದರ್ ಇಟ್ ಬಿಕಮ್ಸ್ ಕಂಪ್ಲೀಟ್ಲಿ ಬಾಲ್ಡ್. ಅದೊಂದು ಹದ್ದೇನಾಗುತ್ತೆ ಅಂದರೆ ಸಂಪೂರ್ಣವಾಗಿ ಎಲ್ಲ ಪಕ್ಕೆಗಳನ್ನು ತೆಗೆದಾಗ್ತದೆ. ಇಟ್ ಈಸ್ ಪೇನ್ಫುಲ್, ಇಟ್ ಈಸ್ ವೆರಿ ಪೇನ್ಫುಲ್ ಆ್ಯಂಡ್ ಇಟ್ ಬ್ಲೀಡ್ಸ್. ಅದಕ್ಕೆ ರಕ್ತನೂ ಬರುತ್ತೆ, ಏಕೆಂದರೆ ಎವ್ರಿ ಫೆದರ್ ಇಸ್ ಬಿನ್ ಪ್ಲಕ್ಡ್ ಔಟ್. ಅದೇ ಸಮಯದಲ್ಲಿ ಅದರ ಬೀಕ್ಗಳನ್ನು ಅದು ಬೆಟ್ಟದ ಮೇಲೆ ಕುತ್ಕೊಂಡು ಆ ಬೀಕನ್ನು ಸಹ ಅದು ಶಾರ್ಪ್ ಮಾಡುತ್ತೆ, ಅದು ಕ್ಲಾಸನ್ನು ಅದು ಶಾರ್ಪ್ ಮಾಡುತ್ತೆ. ಯಾರು ಇವರಿಗೆ ಕಲಿಸಿಕೊಟ್ಟದು ಪ್ರಿಯರೇ? ಯಾರಾದರೂ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಆ ಹದ್ದುಗಳಿಗೆ ಈ ಥರ ಮಾಡಬೇಕು? ಬಟ್ ದ್ಯಾಟ್ ಈಸ್ ಗಾಡ್ಸ್ ಕ್ರಿಯೇಷನ್. ಆ ರೀತಿಯಲ್ಲಿ ದೇವರ ಹದ್ದುಗಳನ್ನು ಉಂಟು ಮಾಡಿದ್ದಾರೆ ಪ್ರಿಯರೇ. ಆದರೆ ಆ ಹದ್ದು ವಿಷಯದಲ್ಲಿ ನಾವು ನೋಡ್ತೇವೆ ಅಂದರೆ ಅದಕ್ಕೆ ಪೇಷನ್ಸ್ಗೆ ಕಂಪೇರ್ ಮಾಡಿದ್ದಾರೆ, ಅದಕ್ಕೆ ಹೊಸ ಬಲವನ್ನು ಕಂಪೇರ್ ಮಾಡಿದ್ದಾರೆ. ಯಾಕೆಂದರೆ ಈ ಹದ್ದು ಅಲ್ಲಿ ಹೋಗಿ ಬೆಟ್ಟದ ಮೇಲೆ ಕುತ್ಕೊಂಡು ಏನು ಮಾಡ್ತದೇನೆಂದರೆ ಇಟ್ ಫೇಸಸ್ ದ ಸನ್. ಅಲ್ಲಿ ಅದಕ್ಕೆ ಗಾಳಿ, ಮಳೆ, ಚಳಿ, ಬಿಸಿಲು ಎಲ್ಲ ಬಡೀತದೆ, ಎಲ್ಲ ಸೀಸನ್ಸಿಂದು ಎಲ್ಲ ಬಡಿತದೆ. ಯಾಕೆಂದರೆ ದಟ್ ಈಗಲ್ ಈಸ್ ಕಂಪ್ಲೀಟ್ಲಿ ಬಾಲ್ಡ್, ಇಟ್ ವೇಟ್ಸ್ ಫಾರ್ ದ ನ್ಯೂ ಫೆದರ್ಸ್ ಟು ಕಮ್ ಅಪ್. ಹೊಸ ಒಂದು ಪಕ್ಕೆಗಳು ಬರುವವರೆಗೆ ಆ ಹದ್ದು ಅಲ್ಲೇ ಕೂತಿರುತ್ತೆ. ಇಟ್ ಈಸ್ ವೇಟಿಂಗ್ ಆ್ಯಂಡ್ ವೇಟಿಂಗ್ ಆ್ಯಂಡ್ ವೇಟಿಂಗ್ ಆ್ಯಂಡ್ ವೇಟಿಂಗ್. ಆದರೆ ಆ ಹದ್ದುಗೆ ಒಂದು ಗೊತ್ತಿದ್ದೇನೆಂದರೆ ನನಗೆ ಹೊಸ ಫೆದರ್ಸು ಬಂದೇ ಬರುತ್ತೆ. ಐ ವಿಲ್ ಗೆಟ್ ನ್ಯೂ ಫೆದರ್ಸ್, ನನಗೆ ಹೊಸ ಫೆದರ್ಗಳು ಬರುತ್ತೆ. ದೇ ವಿಲ್ ಬಿ ಸ್ಟ್ರಾಂಗ್ ಆ್ಯಂಡ್ ಐ ಕ್ಯಾನ್ ಫ್ಲೈ ಮಚ್ ಹೈಯರ್. ಪ್ರಿಯರೇ, ನಾವು ದೇವರ ಮೇಲೆ ಆತ್ಕೊಂಡಿದ್ದೇವೆ, ನಾವು ದೇವರನ್ನೇ ದೃಷ್ಟಿಸ್ತಾ ಇದ್ದೇವೆ, ದೇವರ ಮೇಲೆ ಆತ್ಕೊಳ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆಗೆ ಉತ್ತರ ನೀವು ಕೊಟ್ಟೇ ಕೊಡ್ತೀರಿ. ದಾವಿದ ಹೇಳಿದಂಗೆ, ನಾನು ಕಣ್ಣೆತ್ತಿ ಪರ್ವತ ಕಡೆ ನೋಡ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರುವುದು? ಭೂಮಿ ಆಕಾಶ ಉಂಟು ಮಾಡಿದ್ದ ಯೆಹೋವನದಿಂದಲೇ. ಪ್ರಿಯರೇ, ಒಂದನ್ನು ಹೇಳಲಿಕ್ಕೆ ಇಷ್ಟಪಡ್ತಾನೆ, ಇವತ್ತಿಲ್ಲ ನಾಳೆ ನಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾರೆ. ಯಾಕೆಂದರೆ ನಮ್ಮ ದೇವರು ಪ್ರಾರ್ಥನೆಗೆ ಉತ್ತರವನ್ನು ಕೊಡುವ ದೇವರು. ಆದರೆ ಈ ವೇಟಿಂಗ್ ಪೀರಿಯಡ್ ಏನಿದೆಯಲ್ಲ, ಇದು ಕಾಯುವ ಸಮಯದಲ್ಲಿ ಏನಾಗ್ತದೇನೆಂದರೆ ನಾವು ದೇವರನ್ನು ತಿಳ್ಕೊಳ್ತೇವೆ, ನಮ್ಮ ಆಲೋಚನೆಗಳಲ್ಲಿ ಬದಲಾವಣೆ ಆಗುತ್ತೆ. ನಮಗೆ ಏನಾಗುತ್ತೇನೆಂದರೆ ವಿ ಗ್ರೋ, ನಾವು ಬೆಳೀತೇವೆ, ನಾವು ಮೆಚ್ಯೂರ್ ಆಗುತ್ತೇವೆ. ನಮ್ಮ ಜೀವನದಲ್ಲಿ ಏನೇನು ಸಂಗತಿಗಳಾಗಿದ್ದಾವಲ್ಲ ಅವೆಲ್ಲ ವಿಷಯದಲ್ಲಿ ನಮಗೆ ಎಷ್ಟೋ ಮಟ್ಟಿಗೆ ಒಂದು ಮೆಚ್ಯೂರಿಟಿ ಬಂದುಬಿಡುತ್ತೆ ನಮಗೆ. ಅದಕ್ಕೆ ಜನರು ಹೇಳ್ತಾರೇನೆಂದರೆ, ವಯಸ್ಸಾದವ್ರ ಹತ್ರ ಹೋಗ್ರಿ, ಅವ್ರ ಹತ್ರ ಕೂತ್ಕೊಂಡು ಮಾತಾಡ್ರಿ, ಅವ್ರ ಹತ್ರ ಕೌನ್ಸಿಲ್ ತಗೊಳ್ರಿ ಅಂತ ಯಾಕೆ ಹೇಳ್ತಾರೆ ಗೊತ್ತಾ? ಅವ್ರು ಹೈಲಿ ಎಜುಕೇಟೆಡ್ ಇರಲಿಕ್ಕೆಲ್ಲ, ಅವ್ರಿಗೆ ಪುಸ್ತಕದ ನಾಲೆಜ್ ಇರಲಿಕ್ಕೆಲ್ಲ, ಆದರೆ ಜೀವನದ ಅನುಭವ ಇದೆ. ದೇ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ಲೈಫ್. ದೇ ನೋ ಹೌ ಟು ಹ್ಯಾಂಡಲ್ ಥಿಂಗ್ಸ್ ಸರ್ಟನ್ ಟೈಮ್ಸ್. ಎಲ್ಲ ಸಮಯದಲ್ಲಿ ಹೇಳಲಿಕ್ಕೆಲ್ಲ, ಯು ಪೀಪಲ್ ಮೇ ನಾಟ್ ಎಗ್ರಿ ವಿತ್ ಮೀ. ಯಾಕೆಂದರೆ ಕೆಲವರು ಹೇಳ್ತಾರೆ ವಯಸ್ಸಾದವ್ರು ತುಂಬ ಕಿರಿಕಿರಿ ಮಾಡ್ತಾರೆ, ವಯಸ್ಸಾದವ್ರು ಹೀಗೆ. ಆದರೆ ಎಷ್ಟೋ ಮಟ್ಟಿಗೆ ವಯಸ್ಸಾದವರು ಮಾತಾಡುವಾಗ, ನಾವು ಕೆಲವೊಂದು ಇಶ್ಯೂಸಲ್ಲಿ ಮಾತಾಡುವಾಗ, ಫಾರ್ ಎಕ್ಸಾಂಪಲ್ ಮಕ್ಕಳು ಹುಟ್ಟಿದಾಗ ಆ ಮಕ್ಕಳನ್ನು ಬೆಳೆಸುವ ರೀತಿ, ಈಗದು ಕಾಲದ್ದು ನಾವು ನೋಡ್ತೇವೆ, ಇಟ್ ಈಸ್ ಟೋಟಲಿ ಡಿಫ್ರೆಂಟ್. ಆದರೆ ಆ ಕಾಲದಲ್ಲಿ, ನಮ್ಮ ಅಜ್ಜಿಂದಿರ ಕಾಲದಲ್ಲಿ ಮಕ್ಕಳನ್ನು ಬೆಳೆಸುವ ರೀತಿ ಅಥವಾ ಅವ್ರಿಗೆ ಆಹಾರ ಕೊಡುವ ಸಂಗತಿ ಇರ್ಬೋದು, ಅವ್ರಿಗೆ ಸ್ನಾನ ಮಾಡುವ ಸಂಗತಿ ಆಗಿರ್ಬೋದು, ಅಥವಾ ಮಕ್ಕಳು ಅಳ್ತಾ ಇದ್ದರೆ ಈ ಮಕ್ಕಳು ಇದಕ್ಕೇ ಅಳ್ತವೆ ಅಂತ ನಾವು ಗೂಗಲಲ್ಲಿ ಚೆಕ್ ಮಾಡ್ತೇವೆ. ಆದರೆ ಇಷ್ಟೋ ಸಮಯ ನಮಗೆ ಗೂಗಲ್ ಸರಿಯಾದ ಉತ್ತರ ಕೊಡೋದಿಲ್ಲ. ಅದೇ ಒಂದು ಅಜ್ಜಿ ಮನೇಲಿ ಇದ್ದರೆ ಅಂದರೆ ಅವರು ಹೇಳ್ತಾರೆ, ಈ ಮಗುಗೆ ಇದು ಪ್ರಾಬ್ಲಮ್ ಆಗಿರ್ಬೋದು, ಈ ಮಗುಗೆ ಇದು ತೊಂದರೆ ಆಗ್ತಾ ಇರ್ಬೋದು. ಅವ್ರು ಯಾಕೆ ಹೇಳ್ತಾರೆ ಗೊತ್ತಾ? ದೇ ಆರ್ ಮೆಚ್ಯೂರ್ಡ್ ಇನ್ ಲೈಫ್, ದೇ ಹ್ಯಾವ್ ಗಾನ್ ಥ್ರೂ, ದೇ ನೋ ಇಟ್, ದೇ ಸ್ಟ್ರೆಂತ್ ಈಸ್ ರಿನ್ಯೂಡ್, ಬಿಕಾಸ್
ದೇ ಹ್ಯಾವ್ ಸೀನ್ ದಿಸ್ ಇನ್ ದ ಪಾಸ್ಟ್ ಇನ್ ದಿಯರ್ ಲೈಫ್. ಅವರ ಜೀವನದಲ್ಲಿ ಇದು ಹಿಂದೆ ಆಗಿದೆ. ಅವರ ಮಕ್ಕಳಿಗೆ ಆಗಲಿ, ಅವರ ನೆಂಟರಿಗೆ ಆಗಲಿ, ಅವ್ರ ಈ ಸಂಗತಿಗಳು ಹೇಳಿದ ಕಾರಣ ದೇ ನೋ ಇಟ್. ಅದೇ ರೀತಿಯಲ್ಲಿ ಅವರು ಮನೇಲಿ ಇರುವುದು ಒಂದು ಧೈರ್ಯ ನಮಗೆ, ಅವ್ರ ಮನೇಲಿ ಇರೋದು ಒಂದು ಆಶೀರ್ವಾದ ನಮಗೆ. ಅವರಿದ್ದಾಗ ನಮ್ಗೆ ಏನು ಅನ್ನಿಸ್ತದೆ ಅಂದರೆ ನಮಗೆ ಒಂದು ಹೊಸ ಬಲ ಇದೆ. ವಯಸ್ಸಾದವರು ಇದ್ದರೆ ಅವರ ಮಾತುಗಳು ನಮಗೆ ಎಷ್ಟೋ ಒಂದು ಸರಿಯಾದ ಮಾರ್ಗದಲ್ಲಿ ನಡೆಸ್ತಾರೆ. ಕೆಲವರು ಹಾಗೆ ಒಪ್ಕೊಳ್ತಾರೆ. ಈಗದು ಜನ್ರೇಷನ್ಗೆ ಅದನ್ನು ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ. ಯಾಕೆಂದರೆ ಗೂಗಲ್ ಹ್ಯಾಸ್ ಓವರ್ಟೇಕನ್ ಅವರ್ ಗ್ರ್ಯಾಂಡ್ ಪೇರೆಂಟ್ಸ್ ಅಂತ ಹೇಳ್ಬೋದು. ಎಲ್ಲ ವಿಷಯಕ್ಕೆ ನಾವು ಗೂಗಲನ್ನು ಚೆಕ್ ಮಾಡ್ತೇವೆ. ಆದರೆ ಈ ಸಂಗತಿಗಳನ್ನು ನಾವು ವಯಸ್ಸಾದವ್ರ ಹತ್ರ ನಾವು ಕೇಳಿ, ಅನುಭವಸ್ಥರ ನಾವು ಕೇಳಿ ನಾವು ಪಡ್ಕೊಂಡಾಗ ನಮಗೆ ಒಂಥರ ಅವರಿದ್ದಾರೆ ಅಂತ ನಮಗೆ ಒಂದು ಹೊಸ ಒಂದು ಬಲ. ಅದೇ ರೀತಿಯಲ್ಲಿ ಈ ಪಕ್ಷಿಗ ವಿಷಯದಲ್ಲಿನೂ ನಾವು ನೋಡ್ತವೇನೆಂದರೆ, ಈ ಪಕ್ಷಿ ಕುತ್ಕೊಳ್ಳುತ್ತೆ, ಯಾರೂ ಇಲ್ಲ, ಆಹಾರನೂ ತಿಂತದೋ ಇಲ್ಲೋ ಗೊತ್ತಿಲ್ಲ, ಅದು ವಿಷಯದಲ್ಲಿ ನಾನು ಓದಿಲ್ಲ. ಬಟ್ ಒಂದೇ ಇತ್ಕೊಂಡು ಅದು ಡೇ ಆ್ಯಂಡ್ ನೈಟ್ ವಾಟ್ ಈಸ್ ಇಟ್ ವೇಟಿಂಗ್ ಫಾರ್? ಇಟ್ ಈಸ್ ವೇಟಿಂಗ್ ಫಾರ್ ದ ನ್ಯೂ ಫೆದರ್ಸ್ ಟು ಕಮ್. ವೈ ದ ನ್ಯೂ ಫೆದರ್ಸ್? ಹೊಸ ಪಕ್ಕೆಗಳು. ಯಾಕೆಂದರೆ ಇಟ್ ಕ್ಯಾನ್ ಟೇಕ್ ಮಚ್ ಗ್ರೇಟರ್ ಹೈಟ್. ಅದು ಇನ್ನೂ ಹೆಚ್ಚು ಮೇಲೆ ಹಾರ್ಬೋದು ಪ್ರಿಯರೇ. ಮೊದಲು ಸಣ್ಣಿಂದ ಹುಟ್ಟಿ ಬೆಳೆದು ವೆನ್ ಇಟ್ ವಾಸ್ ಯಂಗ್ ಇಟ್ ಯೂಸ್ ಟು ಸೋರ್ ಹೈ ಇನ್ ದ ಸ್ಕೈ. ಆದರೆ ಇದು ವಯಸ್ಸಾದ ಮೇಲೆ ಅಟ್ ಸರ್ಟನ್ ಏಜ್ ಅವೆಲ್ಲ ಪಕ್ಕೆಗಳು ತೆಗೆದು ಹೊಸ ಬಂದಾಗ ವೆನ್ ಇಟ್ ವಾಸ್ ಯಂಗ್ ಹೌ ಮಚ್ ಇಟ್ ಕುಡ್ ಸೋರ್, ಅದಕ್ಕಿಂತ ಹೈ ಇಟ್ಸ್ ಕೇಪೇಬಲ್ ಟು ಫ್ಲೈ ಮಚ್ ಹೈಯರ್. ಯಾಕೆಂದರೆ ಅದು ವಿಂಗ್ಸಲ್ಲಿ, ಅದು ಫೆದರ್ಸಲ್ಲಿ ಹೊಸ ಶಕ್ತಿ ಇದೆ. ಇಟ್ ಹ್ಯಾಸ್ ಗಾಟ್ ನ್ಯೂ ಫೆದರ್ಸ್, ಇಟ್ ಹ್ಯಾಸ್ ಗಾಟ್ ಅ ಶಾರ್ಪ್ ಕ್ಲಾ, ಇಟ್ ಹ್ಯಾಸ್ ಗಾಟ್ ಅ ಶಾರ್ಪ್ ಬೀಕ್. ಅದು ಬೇಟೆಯನ್ನು ಅದು ಇಷ್ಟು ಸುಲಭವಾಗಿ ಅದು ಹಿಡಿಲಿಕ್ಕೆ ಶಕ್ತ ಆಗಿದೆ ಪ್ರಿಯರೇ. ದೇವರ ವಾಕ್ಯ ಹೇಳುತ್ತೆ, ದೇ ದಟ್ ವೇಟ್ ಅಪಾನ್ ದ ಲಾರ್ಡ್ ಶಲ್ ರಿನ್ಯೂ ದಿಯರ್ ಸ್ಟ್ರೆಂತ್. ಹಿಂಗಂದರೆ ಏನೆಂದರೆ, ವೆನ್ ವಿ ವೇಟ್ ಅಪಾನ್ ದ ಲಾರ್ಡ್, we are waiting upon him. When we are waiting upon him, we know who our God is. We know the nature of our God. We come to know the miracle working power of God. We come to know the greatness of God. We come to know the power of God. We come to know the love of God. ಇದು ಎಲ್ಲ ನಾವು ಕಲಿಯೋದು ಯಾವಾಗ ಅಂದರೆ, when we are waiting upon him. When we are waiting upon him, day and night, night and day, we keep waiting upon him, we keep looking unto him. ಆತನ ಮೇಲೇ ಆತ್ಕೊಳ್ತೇವೆ. ದೇವರೇ, ನಿನ್ನನ್ನು ಬಿಟ್ಟರೆ ನನಗೆ ಗತಿ ಇಲ್ಲ, ನೀನೇ ನನಗೆ ಆಶ್ರಯಗಿರಿಯಾಗಿದ್ದೀರಿ, ನೀವೇ ನನಗೆ ಸಹಾಯಕನಾಗಿದ್ದೀರಿ ಅಂತ ನಾವು ದೇವರ ಮೇಲೆ ಆತ್ಕೊಳ್ತಾ ಇದ್ರೆ ಪ್ರಿಯರೇ, ಇಷ್ಟೋ ಸಂಗತಿಗಳು ನಮ್ಮಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ ಪ್ರಿಯರೇ. ನಾವು ಈ ವಿಷಯವನ್ನು ಮೋಶೆನ ಜೀವಿತದಲ್ಲಿ ನಾವು ನೋಡ್ತೇವೆ. ಮೊದಲನೇದಾಗಿ ನಾವು ದೇವರ ಮೇಲೆ ಆತ್ಕೊಂಡಾಗ ನಮ್ಮ ಬಲ ಹೊಸದಾಗುತ್ತೆ. ಎರಡನೇದಾಗಿ ನಮಗೆ ತುಂಬ ಮೆಚ್ಯೂರಿಟಿ ಬರುತ್ತೆ. ಮೋಶೆನ ವಿಷಯದಲ್ಲಿ ನಾವು ನೋಡ್ತೇವೇನೆಂದರೆ, ಮೋಶೆಗೆ ಯಾವಾಗ ಗೊತ್ತಾಯಿತು ಹಿ ಬಿಲಾಂಗ್ ಟು ಗಾಡ್ಸ್ ಪೀಪಲ್, ಇಲ್ಲಿ ಬಿಟ್ಟಿ ಕೆಲಸ ಮಾಡೋ ಜನರ ಮಧ್ಯದಲ್ಲಿ ನಾನು ಒಬ್ಬನು ಅಂತ, ವೆನ್ ಹಿ ಕಮ್ಸ್ ಟು ನೋ ದಟ್ ಹಿ ಬಿಲಾಂಗ್ಸ್ ಟು ದೋಸ್ ಪೀಪಲ್, ಯಹೂದ್ಯರ ಒಬ್ಬನು ನಾನು ಅಂತ ಅವನು ತಿಳ್ಕೊಂಡದಾಗ, ಐಗುಪ್ತ ದೇಶದ ಒಬ್ಬನನ್ನು ಅವನು ಸ್ವಂತ ಶಕ್ತಿಯಿಂದ ಅವನನ್ನು ಕೊಲೆ ಮಾಡ್ತಾನೆ. ಅವನು ಏನು ಮಾಡ್ತಾನೆ ಅದನ್ನು ನಾನು ವಿಮೋಚನ ಕಾಂಡ 2ನೇ ಅಧ್ಯಾಯ, the book of Exodus chapter 11. And it came to pass in those days when Moses was grown, that he went out unto his brethren and looked on their burdens, and he spied an Egyptian smiting an Hebrew, one of his brethren. And he looked this way and that way, and when he saw that there was no man, he slew the Egyptian and hid him in the sand. And when he went out the second day, behold, 2 men of the Hebrews strove together, and he said to him that did the wrong, wherefore smitest thou thy fellow? And he said, who made thee a prince and a judge over us? Intend thou to kill me? And thou killest the Egyptian. And Moses feared and said, surely this thing is known. ಇಲ್ಲಿ ನೋಡ್ತೇವೆ ಮೋಶೆ ಏನು ಮಾಡಿದ್ದಾನೆ ಅಂದರೆ, ಅವನ ಸಹೋದರನನ್ನು ಕೊಲೆ ಮಾಡ್ತಾನಂತ ನೋಡಿ, ಅವನಿಗೆ ಟಾರ್ಚರ್ ಮಾಡ್ತಾನೆ ಅಂತ ನೋಡಿ ಅವನೇನು ಮಾಡ್ತಾನೆ, ಐಗುಪ್ತನನ್ನು ಸಾಯಿಸಿಬಿಡ್ತಾನೆ.
ಅದನ್ನು ಯಾರೋ ಒಬ್ಬರು ನೋಡಿರ್ತಾರೆ. ಇವನು ಇದು ಈ ಒಂದು ಆ್ಯಕ್ಟ್ ಈ ವೆಂಟ್ ಆ್ಯಂಡ್ ಕಿಲ್ ದಟ್ ಈಜಿಪ್ಷಿಯನ್ ಬಿಕಾಸ್ ಆಫ್ ಹಿಸ್ ಸ್ಟ್ರೆಂತ್. ಅವ ಒಬ್ಬ ಪ್ರಿನ್ಸ್ ಆಗಿದ್ದ, ಅವ ಒಬ್ಬ ಅರಮನೆಯಲ್ಲಿ ಬೆಳೀತಾ ಇದ್ದ, ಅವನಿಗೆ ಈಗ ಒಬ್ಬ ಪ್ರಿನ್ಸ್ಗೆ ಆಗೋ ಟ್ರೈನಿಂಗ್ ಎಲ್ಲ ಇತ್ತು. ಬಟ್ ಈ ಡಿಂಟ್ ಹ್ಯಾವ್ ದ ಮೆಚ್ಯೂರಿಟಿ. ಅವನಿಗೆ ಅನುಭವ ಇರಲಿಲ್ಲ ಪ್ರಿಯರೇ. ಅವನು ಸ್ವಂತ ಶಕ್ತಿಯಿಂದ, ಅವನ ಸ್ವಂತ ಬಲದಿಂದ ಅವನೇನು ಮಾಡ್ತಾನೆ ಅಂದರೆ ಹೋಗಿ ಅವನನ್ನು ಸಾಯಿಸ್ತಾನೆ. ಅದೇ ಸಮಯದಲ್ಲಿ ಮಾರನೇ ದಿವಸ ಅವನಲ್ಲಿ ಹೋಗಬೇಕಾದ್ರೆ ಇಬ್ಬರು ಅವನನ್ನು ನೋಡಿ, ನಿಮಗೆ ನಮ್ಮ ಮೇಲೆ ಅಧಿಕಾರ ಯಾರು ಕೊಟ್ಟರು ಕೇಳಿದಾಗ ಈ ಸೋ ಸ್ಕೇರ್ಡ್. ದಿಸ್ ಈಸ್ ಬಿಫೋರ್ ಹಿ ವೆಂಟ್ ಟು ದ ವಿಲ್ಡರ್ನೆಸ್. ಇದು ಅವನು 40 ವರ್ಷದವ ಇರಬೇಕಾದ್ರೆ ಆದ ಸಂಗತಿ. ಇದನ್ನು ನೋಡಿ ಅವನು ಮಿದ್ಯನ್ ದೇಶಕ್ಕೆ ಓಡಿ ಹೋಗ್ತಾನೆ. ಅಲ್ಲಿ ಮಿದ್ಯನ್ ದೇಶದಲ್ಲಿ 40 ವರ್ಷ ಪ್ರಿಯರೇ, ನಾಟ್ 1 year, ನಾಟ್ 2 years, ಫಾರ್ 40 years he sought the Lord. ಒಂದು ಸಂಗತಿ ಮೋಶೆನ ಜೀವಿತದಲ್ಲಿ ಆಯ್ತೆಂದರೆ ಹಿ ಬಿಕೇಮ್ ವೆರಿ ಮೆಚ್ಯೂರ್ಡ್. ದೇವರ ವಾಕ್ಯ ಹೇಳುತ್ತೆ ಅಂದರೆ ಹಿ ವಾಸ್ ದ ಮೀಕೆಸ್ಟ್ ಅಮಾಂಗ್ ಆಲ್. ಎಲ್ಲರಿಗಿಂತ ದೀನನು ಯಾರೆಂದರೆ ಮೋಶೆ ಆಗಿಬಿಟ್ಟ ಪ್ರಿಯರೇ. ಮೋಶೆ ಕೆಂಪು ಸಮುದ್ರದಲ್ಲಿ ಮುಂದೆ ನಿಂತ್ಕೊಂಡು ಆ ಕೆಂಪು ಸಮುದ್ರ ಇಬ್ಬಾಗ ಮಾಡೋ ಸಮಯದಲ್ಲಿ ಸಹ ಅಲ್ಲಿರುವ ಎಲ್ಲ ದೇವರ ಜನರು ಅವನಿಗೆ ವಿರುದ್ಧ ಆಗ್ತಾರೆ. ಎಲ್ಲ ಯಹೂದಿಯರು ಅವನಿಗೆ ವಿರುದ್ಧವಾಗಿ ಅವನನ್ನು ಸಾಯಿಸಬೇಕು, ಇವನ ಮೂಲಕ ನಮ್ಮ ಜೀವನ ಹಾಳಾಯ್ತಂತ ಅವನ ವಿರುದ್ಧ ಗುಣಗುಡ್ತಾನೆ. ಆದರೆ ಮೋಶೆಯನ್ನು ನೋಡ್ರಿ, ಅವ ದೇವರ ಮೇಲೆ ಸಂಪೂರ್ಣವಾಗಿ ಹತ್ಕೊಳ್ತಾನೆ. ಅಲ್ಲಿಂದ ಕೆಂಪು ಸಮುದ್ರ ದಾಟಿ ಅವ್ರು ಮುಂದೆ ಹೋಗ್ತಾರೆ. ಆವಾಗ ನೀರು ಸಿಕ್ಕಾದಾಗ, ಮಾಂಸ ಸಿಕ್ಕಾದಾಗ, ಅವ್ರಿಗೆ ಬೇಕಿದ್ದ ಸಂಗತಿಗಳು ಸಿಕ್ಕಾದಾಗ ಅವರು ಯಾವಾಗ ಅವ್ರು ಗ್ರಂಬಲ್ ಮಾಡ್ತಾರೋ, ವಿ ಸಿ ದಟ್ ಮೋಸಸ್ ರನ್ಸ್ ಟು ಗಾಡ್. He doesn't take any decision on his own. ಏನು ಟ್ರಾನ್ಸ್ಫರ್ಮೇಷನ್ ಆಯಿತು ಇನ್ ದಟ್ 40 years of waiting. He completely depended on God. Secondly, he was very matured. ತುಂಬ ಅನುಭವ ಬಂದುಬಿಡ್ತು ಪ್ರಿಯರೇ. ಅವನು ತಿಳ್ಕೊಂಡ ಅವನ ದೇವರು ಯಾರು. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ವೇಟಿಂಗ್, ನಾವು ಕಾಯೋದಲ್ಲಿ ದೇವರ ಮೇಲೆ ಆತ್ಕೊಳ್ಳುವಾಗ ನಾವು ಒಂದನ್ನು ಕಲಿತವೇನೆಂದರೆ ವಿ ಕಮ್ ಟು ನೋ ಹೂ ಅವರ್ ಗಾಡ್ ಈಸ್. ನಮ್ಮ ದೇವರು ಯಾರು, ನಮ್ಮ ದೇವರು ಏನು ಮಾಡಲಿಕ್ಕೆ ಶಕ್ತರಾಗಿದ್ದಾರೆ, ನಮ್ಮ ದೇವರು ನಮಗೆ ಈ ಒಂದು ಪರಿಸ್ಥಿತಿಯಲ್ಲಿ ಎಂಥ ಅದ್ಭುತವಾದ ರೀತಿಯಲ್ಲಿ ಬಿಡುಗಡೆ ಮಾಡಲಿಕ್ಕೆ ಶಕ್ತರಾಗಿದ್ದಾರೆ. ಪ್ರಿಯರೇ, ಕೆಂಪು ಸಮುದ್ರ ಮುಂದೆ ಬಂದಾಗ ನಾನು ಇರ್ತಿದ್ರು ಒಂದು ಪ್ರಶ್ನೆ ಬಂದುಬಿಡ್ತಿತ್ತು, ಎಲ್ಲಿಯಪ್ಪ ನಾವು ಬಂದೇವಂತ. ಆದರೆ ಮೋಸಸ್ ನ್ಯೂ ಹಿಸ್ ಗಾಡ್. Moses knew that his God will make a way where there seems to be no way. Prayere, waiting patiently on the Lord is very important for our spiritual growth. ನಮ್ಮ ಒಂದು ಆತ್ಮಿಕ ಬೆಳವಣಿಗೆಗೆ ದೇವರ ಮೇಲೆ ಆತ್ಕೊಳ್ಳೋದು ಭಾಳ ಪ್ರಾಮುಖ್ಯವಾಗಿದೆ. ಮೊದಲನೇದಾಗಿ ನಮ್ಮ ಸ್ಟ್ರೆಂತ್, ನಮ್ಮ ಶಕ್ತಿ ಏನಿದೆಯಲ್ಲ ಅದು ಹೊಸದಾಗುತ್ತೆ. ನಾವು ಎಂಥದೇ ಶೋಧನೆ ಬಂದಾಗ ಅವರ್ ಸ್ಟ್ರೆಂತ್ ಈಸ್ ರಿನ್ಯೂಡ್ ಲೈಕ್ ಎನ್ ಈಗಲ್. ಎಂಥದೇ ಒಂದು ಶೋಧನೆ ಬಂದಾಗ ನಾವು ಧೈರ್ಯವಾಗಿ ಹೇಳ್ತಾ ಇದ್ದರೆ ನಮ್ಮ ದೇವರಿದ್ದಾರೆ. ಎರಡನೇದಾಗಿ ನಾವು ದೇವರ ಮೇಲೆ ಆತ್ಕೊಳ್ಳುವಾಗ ನಾವು ತುಂಬ ನಮಗೆ ಅನುಭವ ಆಗಿಬಿಡುತ್ತೆ. ನಮಗೆ ಎಂಥದೇ ಪರಿಸ್ಥಿತಿ ಆದಾಗ ನಾವು ಬಾಯಿ ತೆಗೆದು ಗುಣಗುಟ್ಟುವುದಿಲ್ಲ. ನಾವು ಪರಿಸ್ಥಿತಿಯನ್ನು ನಮ್ಮ ಕೈಯಲ್ಲಿ ತಗೊಳ್ಳೋದಿಲ್ಲ. ನಾವು ಶಾಂತವಾಗಿರ್ತೇವೆ, ದೇವರ ಮೇಲೆ ಆತ್ಕೊಳ್ತೇವೆ. ಕಷ್ಟ ಆಗುತ್ತೆ, ಕೆಲವು ಸರ್ತೆ ಬಿಟ್ಟು ಕೊಡಬೇಕು ಅನ್ನಿಸ್ತದೆ. ಆದರೆ ತಿರುಗಿ ಬಾಯಿ ತೆಗೆದು ಹೇಳ್ತಾ ಇದ್ದರೆ ಗಾಡ್ ಯು ಆರ್ ಸ್ಟಿಲ್ ಆನ್ ದ ಥ್ರೋನ್. ದೇವರೇ, ನೀವು ಇನ್ನೂ ಸಿಂಹಾಸನ ಮೇಲೆ ಕೂತಿದ್ದೀರಿ, ಖಂಡಿತವಾಗಿ ನೀವು ಏನಾದರೂ ಮಾಡ್ತೀರಿ. ಮೋಶೆಗೆ ಕೋರ ಮತ್ತು ದಾತಾನು ತಿರಸ್ಕಾರ ಮಾಡಿದರು. ಅವನ ಸ್ವಂತ ಅಕ್ಕ ಮಿರಿಯಮ್ಳು ಅವನ ವಿರುದ್ಧವಾಗಿ ಗುಣಗುಟ್ಟಿದ್ಲು. ಎಲ್ಲ ದೇವರ ಜನರನ್ನು ಅವನು ಅಷ್ಟು ಕಷ್ಟಪಟ್ಟು ಫರೋಹ ಮುಂದೆ ಹೋಗಿ ನಿಲ್ತು ಅವರನ್ನು ಕೆಂಪು ಸಮುದ್ರ ಭಾಗ ಮಾಡಿ ಅವರನ್ನು ತಗೊಂಡು ಬಂದಾಗ ಅವರ ಮೋಶೆಗೆ ಕಲ್ಲೆತ್ತಿ ಸಾಯಿಸಬೇಕಂತ ಯೋಚನೆ ಮಾಡಿದ್ರು. ಇಂಥದ್ದು ಎಲ್ಲ ಸಂಗತಿ ಆದಾಗನೂ ನಾವು ನೋಡ್ತೇವೆ ಮೋಸಸ್ ಡಿಂಟ್ ಟೇಕ್ ಎನಿ ಡಿಸಿಷನ್ ಆನ್ ಹಿಸ್ ಓನ್. ಮೋಶೆ ತಾನಾಗಿಯೇ ಯಾವುದೋ ಒಂದು ತೀರ್ಮಾನ ತಗೊಳ್ಳಿಲ್ಲ. ಹಿ ವೇಟೆಡ್ ಅಪಾನ್ ದ ಲಾರ್ಡ್. ಹಿ ವೇಟೆಡ್ ಆನ್ ದ ಡೈರೆಕ್ಷನ್ ಆಫ್ ದ ಲಾರ್ಡ್. ಹಿ ವೇಟೆಡ್ ಫಾರ್ ಅ ವರ್ಡ್ ಫ್ರಮ್ ದ ಲಾರ್ಡ್. ಪ್ರಿಯರೇ, ದೇವರ ಮೇಲೆ ಹತ್ಕೊಳ್ತಾ ಇದ್ದೀರಾ? ಸೋತೋಗಿದ್ದೀರಾ?
40 ವರ್ಷ ಅಂತೂ ನಾವು ಕಾದಿರಲಿಕ್ಕಿಲ್ಲ. ಮೋಶೆ 40 ವರ್ಷ ಕಾದ, ಆದರೆ ಅವನಿಗೆ ಆಶಾಭಂಗ ಆಗಲಿಲ್ಲ. ಮೂರನೇ ಸಂಗತಿ, ವೆನ್ ವಿ ವೇಟ್ ಪೇಷಂಟ್ಲಿ ಅಪಾನ್ ದ ಲಾರ್ಡ್ ವಿ ವಿಲ್ ಬಿ ಬ್ಲೆಸ್ಡ್. ನಮಗೆ ಆಶೀರ್ವಾದ ಆಗೋದು ಖಂಡಿತ ಪ್ರಿಯರೇ. ಮೊದಲನೇದಾಗಿ ಅವರ್ ಸ್ಟ್ರೆಂತ್ ವಿಲ್ ಬಿ ರಿನ್ಯೂಡ್, ಎರಡನೇದಾಗಿ ನಮಗೆ ಮೆಚ್ಯೂರಿಟಿ ಬರುತ್ತೆ, ಮೂರನೇದಾಗಿ ನಮಗೆ ಆಶೀರ್ವಾದ ಆಗೋದು ಗ್ಯಾರಂಟಿ. ಇದನ್ನು ನಾವು ಹನ್ನಳ ಕಥೆಯಿಂದ ನೋಡ್ತೇವೆ. ಹನ್ನಳು ವರ್ಷ ವರ್ಷ ಪೇಷಂಟ್ಲಿ ಶಿ ವುಡ್ ಗೋ. ಅವಳು ಯಾರನ್ನೂ ಕಾಯ್ತಾ ಇರಲಿಲ್ಲ, ಯಾರನ್ನೂ ದೃಷ್ಟಿಸ್ತಾ ಇರಲಿಲ್ಲ, ಯಾರ ಒಂದು ಕನಿಕರ ಅವಳಿಗೆ ಬೇಕಾಗಿರಲಿಲ್ಲ. ಶಿ ನ್ಯೂ, ಇಫ್ ಐ ಗೋ ಆ್ಯಂಡ್ ಸೀಕ್ ದ ಲಾರ್ಡ್, ಮೈ ಸ್ಟ್ರೆಂತ್ ವಿಲ್ ಬಿ ರಿನ್ಯೂಡ್, ದ ಲಾರ್ಡ್ ವಿಲ್ ಡೂ ಪರ್ಫಾರ್ಮ್ ಅ ಮಿರಕಲ್ ಇನ್ ಮೈ ಲೈಫ್. ಅದಕ್ಕೆ ಅವಳು ಏನು ಮಾಡ್ತಾಳೆ ಅಂದರೆ, ಶಿಲೋಗೆ ಹೋಗಿ ಅಲ್ಲಿ ದೇವರ ಮುಂದೆ ಅವಳ ಪ್ರೇಯರ್ ರಿಕ್ವೆಸ್ಟನ್ನು ಇಟ್ಕೊಂಡು ಶಿ ವೀಪ್ಸ್. She is bitterly weeping there. She doesn't want anybody to know that, because she knows that someone is watching. ನಾನು ದೇವರ ಮೇಲೆ ಆತ್ಕೊಳ್ತಾ ಇದ್ದಾನೆ. ಐ ಆಮ್ ವೇಟಿಂಗ್ ಪೇಷಂಟ್ಲಿ ಅಪಾನ್ ದ ಲಾರ್ಡ್. ಅದರ ರಿಸಲ್ಟ್ ಏನಾಯ್ತು ಅಂದರೆ, ಶಿ ವಾಸ್ ಬ್ಲೆಸ್ಡ್. ಅವಳಿಗೆ ಆಶಾಭಂಗ ಆಗಲೇ ಇಲ್ಲ. ದೇವರ ವಾಕ್ಯದಲ್ಲಿ ಹೇಳುತ್ತೆ, ಕೀರ್ತನೆ 34ನೇ ಅಧ್ಯಾಯ 5ನೇ ವಚನ ಅಂದರೆ, ಯೆಹೋವನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದ್ದವರು, ಅವರ ಮುಖ ಲಜ್ಜೆಯಿಂದ ಕೆಡುವುದೇ ಇಲ್ಲ. ಇವತ್ತು ನಾನು ದೇವರ ಮೇಲೆ ಹತ್ಕೊಳ್ತಾ ಇದ್ದರೆ, ಒಂದು ಕಾಲ ಇತ್ತು ಹನ್ನಳ ಮುಖ ಮೇಲೆ ಅವಮಾನ ಇತ್ತು, ಆದರೆ ಅವಳು ಪೇಷಂಟ್ಲಿ ತಾಳ್ಮೆಯಿಂದ ವರ್ಷ ಹೋಗಿ ದೇವರ ಆಲಯದಲ್ಲಿ ಪ್ರಾರ್ಥನೆ ಮಾಡುವಾಗ ಪ್ರಿಯರೇ, ಅವಳಿಗೆ ಆಶೀರ್ವಾದ ಆಯಿತು. ದೇವರು ಅವಳಿಗೆ ಒಂದು ಅದ್ಭುತವಾದ ಒಂದು ಮಗನನ್ನು ಕೊಟ್ಟನು. ಒಂದು ವಚನ ಓದ್ಕೊಂಡು ನಾವು ಮುಗಿಸುವ. ಬಟ್ ದ ಗಾಡ್ ಆಫ್ ಆಲ್ ಗ್ರೇಸ್, ಹೂ ಹ್ಯಾತ್ ಕಾಲ್ಡ್ ಅಸ್ ಅಂಟು ಇಟರ್ನಲ್ ಲೈಫ್ ಬೈ ಕ್ರೈಸ್ಟ್ ಜೀಸಸ್, ಆಫ್ಟರ್ ದ್ಯಾಟ್ ಯು ಹ್ಯಾವ್ ಸಫರ್ಡ್ ಅ ವೈಲ್, ವಿಲ್ ಮೇಕ್ ಯು ಪರ್ಫೆಕ್ಟ್, establish you, strengthen you and settle you. He will establish you, he will strengthen you and he will settle you. Priyare, we don't waste time when we are waiting upon the Lord. Our strength is renewed, we are matured and we are blessed and a great testimony for the Lord. So ನೀವು ತಾಳ್ಮೆಯಿಂದ ಕಾಯ್ತಾ ಇದ್ರೆ ಧೈರ್ಯವಾಗಿ ಇರ್ರಿ. your answer is on the way. You will see a miracle and the name of the Lord will be glorified.